ಆ್ಯಪಲ್ ಎಲ್ಲರಿಗೂ ಗೊತ್ತಲ್ವ, ಇದರಿಂದ ನಾನಾ ಪ್ರಯೋಜನಗಳಿದೆ. ಆ್ಯಪಲ್ ತಿಂತಾಯಿದ್ರೆ ಹಾಗೆ ಎಲ್ಲ ಹಬ್ಬಗಳು ಬರ್ತಾಯಿದೆ. ಇಂಥ ಹಣ್ಣುಗಳನ್ನೆಲ್ಲ ಕಾಣುವಾಗ ನನಗೆ ನನ್ನ ತಮ್ಮ ನೆನಪಾಗುತ್ತೆ. ಅವನಿಗೆ ನನ್ನ ಹಾಗೆ ಹಣ್ಣುಗಳಂದರೆ ಬಹಳ ಇಷ್ಟ. ಆದರೆ ಇಲ್ಲಲ್ವ, ಅವನಿಲ್ಲ, ಏನು ಮಾಡೋದು. ಅವನು ಹೋದ್ಮೇಲೆ ನಾವು ಯಾವ ಹಬ್ಬನೂ ಮಾಡಿಲ್ಲ, ಮುಂದೆ ಖಂಡಿತವಾಗಿ ನಾನು ಮಾಡೋದು ಇಲ್ಲ. ಮನೇಲಿ ಹಬ್ಬ ಮಾಡುವಾಗ ಯಾರಾದರೂ ಮಾಡುವಾಗ ಸಹಕರಿಸ್ತೀನಿ ಬಿಟ್ಟರೆ ನಾನು ಹಬ್ಬ ಮಾಡೋದಿಲ್ಲ. ಅದು ನಾನು ಫಿಕ್ಸ್ ಮಾಡಿರೋದು. ಸಮಾರಂಭಕ್ಕೆ ಹೋಗೋದಿಲ್ಲ, ಹಬ್ಬ ಮಾಡೋದಿಲ್ಲ, ಏನಿಲ್ಲ, ಬದುಕೊಂಡು ಹೋಗಬೇಕಷ್ಟೇ. ಆದರೂ ಗಣೇಶನ ಮನಸ್ಸಲ್ಲಿ ಒಂದು ಹಾಡೆಲ್ಲ ಆಡ್ತಾ ಇರ್ತೀನಿ. ಹಾಗೆ ಒಂದೆರಡು ಲೈನ್ ಗಣೇಶನಿಗೋಸ್ಕರ ಆಡೋಣಲ್ವ. ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ. ನೋಡಿ, ಆ್ಯಪಲ್ ದಿನ ತಿಂದರೆ ವೈದ್ಯರಿಂದ ದೂರ ಇರಿ ಅಂತ ಒಂದು ಸತ್ಯವಾದ ಗಾದೆನೇ ನಮ್ಮ ಮುಂದೆ ಇದೆ ಅಲ್ವಾ. ಇದು ನಮ್ಮ ಹೃದಯಕ್ಕೆ, ಆಮೇಲೆ ಪ್ರತಿಯೊಂದು ನಮ್ಮ ಆರೋಗ್ಯದ ಪ್ರತಿಯೊಂದು ರಕ್ಷಣೆಗೆ ಈ ಆ್ಯಪಲ್ ಬಹಳ ಉಪಕಾರಿ. ನಮ್ಮ ತೂಕ ನಿಯಂತ್ರಣ, ಮತ್ತು ಇದು ತಿಂದರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಕಾರಣ ಅದು ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ, ಮತ್ತು ನಮ್ಮ ಹಲ್ಲಿಗೆ ಎಲ್ಲದಕ್ಕೂ ಬಹಳ ಒಳ್ಳೆಯ ಒಂದು ಹಣ್ಣಿದು. ಹಾಗಾಗಿ ನೋಡಿ, ಕೆಲವು ಸೀಸನ್ಗಳಲ್ಲಿ ಆ್ಯಪಲ್ ಬಂದು 60-70 ರೂಪಾಯಿಗೆಲ್ಲ ಸಿಗುತ್ತಲ್ವ, ಅಂಥ ಸೀಸನ್ಗಳಲ್ಲಿ ತಿಂದುಬಿಡ್ಬೇಕು. ಒಂದೊಂದು ಸೀಸನಲ್ಲಿ ಒಂದೊಂದು ಫುಡ್ ನಮಗೆ ದೇವರು ಅನುಗ್ರಹಿಸಿದ್ದಾರೆ. ಹಾಗಾಗಿ ನಾವು ಏನು ಮಾಡಬೇಕು, ಪ್ರತಿಯೊಂದು ಹಣ್ಣನ್ನು ಆ ಸೀಸನಲ್ಲಿ ನಾವು ತಿಂತಾ ಹೋಗಬೇಕು. ನಮಗೆ ಬೇರೆ ಸಮಯದಲ್ಲಿ ಅದರ ಬೆಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಆದ ಕಾರಣ ಸೀಸನ್ ಫುಡ್ ಇದೆ. ಮತ್ತು ಸೀಸನ್ ಫುಡ್ ಯಾವಾಗ ನ್ಯಾಚುರಲ್ ಫುಡ್ ಆಗಿರುತ್ತೆ, ಯಾವುದು ಕೆಮಿಕಲ್ ಎಲ್ಲ ಹಾಕದೆ ಹಣ್ಣು ಮಾಡಿರ್ತಾರೆ. ಅದರಿಂದ ಆ್ಯಪಲ್ನ ಆಗಾಗ ಸೇವಿಸ್ತಾ ಇರಿ. ಕಣ್ಣು ಕೂದಲಿಗೆಲ್ಲ ಇದೊಂದು ಬಹಳ ಒಳ್ಳೆಯ ಹಣ್ಣು. ಈ ಹಣ್ಣು ಅಂತಲ್ಲ, ಪ್ರತಿಯೊಂದು ಹಣ್ಣು ಕೂಡ ಕಣ್ಣು ಕೂದಲು ನಮ್ಮ ಚರ್ಮಕ್ಕೆ ಹೊಳಪ ನೀಡುತ್ತೆ ನೋಡಿ. ಇದರ ಮತ್ತು ಈಗಿನ ಆ್ಯಪಲ್ದೊಂದು ಸ್ಕಿನ್ನೆಲ್ಲ ಬಂದು ಸ್ವಲ್ಪ ಪ್ಲಾಸ್ಟಿಕ್ ಥರ ಇದೆ. ಇದನ್ನೆಲ್ಲ ಸ್ಕಿನ್ ಔಟ್ ಮಾಡಿ ಕೊಡಿ ಮಕ್ಕಳಿಗೆಲ್ಲ ಕೊಡುವಾಗ. ಇಂಥದ್ದೆಲ್ಲ ಇದ್ದರೆ ಕಿಡ್ನಿಯಲ್ಲಿ ಕಲ್ಲೆಲ್ಲ ಬೇಗ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಆ್ಯಪಲ್ ತನ್ನಿ, ಚೆನ್ನಾಗಿ ತೊಳೆಯಿರಿ, ಶುದ್ಧವಾದ ಬಟ್ಟೆಯಲ್ಲಿ ಅದನ್ನು ಒರೆಸಿ. ಈಗಿನ ಹಣ್ಣುಗಳು, ಈಗಿನ ಪ್ರತಿಯೊಂದು ಆಹಾರಗಳು ಕೂಡ ಧೂಳು ತುಂಬಿರುತ್ತೆ, ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಹಾಗಾಗಿ ಇದನ್ನೆಲ್ಲ ತಿನ್ನುವಾಗ ನೀಟಾಗಿ ತಿನ್ನಿ. ನಾವು ದುಡ್ಡು ಕೊಡುವಾಗ ಎಷ್ಟು ಕಷ್ಟಪಟ್ಟು ದುಡ್ಡನ್ನು ಕೊಡ್ತೀವಿ, ಹಾಗೆ ನೀಟಾಗಿ ತಿನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ.